ಹಲೋ ಹಲೋ, ಏನು ರಮ್ಯಾ ಬೇಬಿ ಮಂಡ್ಯದಲ್ಲಿ ಪಂಚಿಂಗ್ ಡೈಲಾಗ್ ಹೊಡ್ತಿದಾರಾ? ಓಕೆ, ಜಸ್ಟ್ ವೇಟ್ ಎ ಮಿನಿಟ್, ಕ್ಯಾಮೆರಾ ತಗೊಂಡು ಬಂದೇ ಬಿಡ್ತೇನೆ. ಏಯ್, ಗಾಡಿ ಸ್ಟಾರ್ಟ್ ಮಾಡಪ್ಪ. ಮಂಡ್ಯಕ್ಕೆ ಬಂದಿದ್ದಾಯ್ತು. ಎಲ್ಲದರಪ್ಪ ನಮ್ ರಮ್ಯಾ ಬೇಬಿ. ಇಂಡಿಯಾನ ನುಂಗುವುದೇನೋ ಅಧಿಕಾರದ ದಾಗ, ಬಡವನ ಡ್ರೀಮುಗಳೆಲ್ಲ ಆಗುವುದೇನೋ ಸ್ವಾಹ ಸ್ವಾಹ. ಓಕೆ, ಸ್ಟಾಪ್ ಸ್ಟಾಪ್. ಏಯ್, ಇಲ್ಲದಲ್ರಿ ನಮ್ ರಮ್ಯಾ ಬೇಬಿ. ಏನ್ರಿ ಸುದ್ದಿ? ಯಾವತ್ತು ಒಳ್ಳೇದು ಯೋಚನೆ ಮಾಡಿ, ಹೊಸ ಮಾತು ಬರುತ್ತೆ. ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿ, ಹೊಸ ಪ್ರಪಂಚನೇ ಸೃಷ್ಟಿ ಆಗುತ್ತೆ. ಸೂಪರ್. ಅಬ್ಬಬ್ಬಬ್ಬಬ್ಬ, ರಮ್ಯಾಜಿ ಏನ್ರಿ MP ಆದ್ಮೇಲೆ ಹಿಂಗ್ ಡೈಲಾಗ್ ಹೊಡಿತಿದ್ರಿ? ಯಾಕ್ರಿ? ಯಾರೇನ್ ಮಾಡಿದ್ರು? ಯಾರೋ ಇವನು? ಗಾಂಧಿನ, ನೆಹರೂನ, ಇಲ್ಲ ನಮ್ಮ ದೇಶದ ಜನಕ್ಕೆ ಅನ್ನ ಕೊಡೋ ರೈತನ? ಒಬ್ಬ ಥರ್ಡ್ ರೇಟೆಡ್ ಗೂಂಡ. ಅಲ್ರಿ ರಮ್ಯಾಜಿ, ನೀವು ಇವತ್ತು ಹಿಂಗ್ಯಾಕ್ ಡೈಲಾಗ್ ಹೊಡಿತಿದ್ರಿ? ಯಾಕ್ರಿ ಕರೆಕ್ಟ್ ಆಗಿ ಉತ್ತರ ಕೊಡ್ರಲ್ಲ? ನಾನು ಉತ್ತರ ಕೊಡ್ಬೇಕಾಗಿರೋದು ನನಗೆ, ನಾನು ಮಾಡೋ ಕೆಲ್ಸಕ್ಕೆ. ಜನಗಳಿಗೆ ತೊಂದರೆ ಕೊಟ್ಟು ನ್ಯೂಸೆನ್ಸ್ ಮಾಡೋದು ತಪ್ಪು ಅಂತ ಗೊತ್ತಿಲ್ದಿರೋ ನೀನ್ ಯಾವ ಸೀಮೆ ಪೊಲಿಟಿಷಿಯನ್? I like it. ಹಂಗ ನಿಮ್ದೇನ್ರಪ್ಪ ಪ್ರಶ್ನೆ? ಏಯ್, ಯಾರ್ ನೀನು? ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ? ಪಬ್ಲಿಕ್ ನ್ಯೂಸೆನ್ಸ್ ಮಾಡೋನು ಅವ್ನು ಯಾವನೇ ಆಗಿರ್ಲಿ, ಹೊಡಿಬೇಕು ಅಂತ ಹೊಡೆದ್ರೆ ಸ್ಯಾಟಲೈಟ್ ಕೂತ್ಕೊಂಡು ಹುಡುಕಿದ್ರು ಸಿಗ್ಬಾರ್ದು. ಹಲ್ಲು ಬಾ. ಓಕೆರಪ್ಪ, ಅದೆಲ್ಲ ಓಕೆ. ರಮ್ಯಾ ಬೇಬಿ, ಇವಾಗ ನೀವು ಸಿನಿಮಾ ಡೈಲಾಗ್ ಹೊಡೆದ್ ಬಿಟ್ಟು ಕರೆಕ್ಟ್ ಆಗಿ ಉತ್ತರ ಕೊಡ್ರಿ. ಏನಾಯ್ತಂತ? ಇವಾಗ ನಾನು ನಿಮ್ಮ ಮನೆಗೆ ಬರ್ಬೇಕಂದ್ರೆ ಈ ಊರಿಗೆ ಹೇಳ್ಬಿಟ್ಟು ಬರ್ಬೇಕಾ ನಿಮ್ಮ ಮನೆಗೆ? ಚಚೆ, ಹಂಗಲ್ರಿ. ಏನ್ ನಿಮ್ ಪ್ರಾಬ್ಲಮ್? ಅಲ್ರಿ, ನಿಮ್ದು ಕೈ ಪಾರ್ಟಿ, ನೀವು ಕಮಲ ಪಾರ್ಟಿ ಅವ್ರ ಮನೆಗೆ ಯಾಕೆ ಹೋಗಿದ್ರಿ? ಎಲ್ಲರೂ ನಂಗೆ ಆಯ್ಕೆ ಮಾಡಿದಿರಾ? ಹೌದು ಮೇಡಮ್. ಇವಾಗ ಒಂದು ರಸ್ತೆ ಮಾಡ್ಕೊಡ್ತೀನಿ. ಬೇರೆ ಪಾರ್ಟಿ ಅಲ್ಲಲ್ಲ ಮೇಡಮ್. ಒಂದು ನಿಮಿಷ, ನಾನು ಓಕೆ ಹೇಳಿ. ಸುಮ್ನಿರ, ಹೇಳ್ತಾರ. ಆಯ್ತು, ನೀವು ಹೇಳ್ರಿ. ನಾನೊಂದು ರಸ್ತೆ ಮಾಡ್ತೀನಿ. ಓಕೆ, ಅಲ್ಲಿ ನನಗೆ ಆಯ್ಕೆ ಮಾಡದಿರೋರು, ನನಗೆ ವೋಟ್ ಹಾಕದಿರೋರು ಜನ ಉಳ್ಕೊಂಡಿರ್ತಾರೆ. ಕರೆಕ್ಟ್. ರಸ್ತೆ ಮಾಡಿದ್ರೆ ಅದಕ್ಕೂ ಗಲಾಟೆ ಮಾಡ್ತೀರಾ ನೀವು? ನಾವು ಗಲಾಟೆ ಮಾಡ್ತಿಲ್ರಿ. ನೀವ್ ಯಾಕೆ ಅವ್ರ ಮನೆಗೆ ಹೋಗಿದ್ರಿ? ನನಗೆ ಮಂಜುಳಾ ಅವರು ನನ್ನ ರಾಜಕೀಯ ಬರಕ್ಕಿಂತ ಮುಂಚೆ ನನಗೆ ಗೊತ್ತು. ನಮ್ಮ ಅಮ್ಮನ ಫ್ರೆಂಡ್ ಅವರು 3 ಸತಿ ನಮ್ಮ ಅಮ್ಮ ಅವ್ರ ಮನೆಗೆ ಉಳ್ಕೊಂಡಿದ್ದಾರೆ. ಆಯ್ತಾ? ಓಕೆ, ಆಯ್ತು. ನನಗೆ ಇವತ್ತು ನೀವೇನ್ ಪ್ಲಾನ್ ಮಾಡಿರಿ ಅಂತ ನನಗೆ ಗೊತ್ತಿಲ್ಲ. ಲಿಂಗರಾಜು ಅಂಕಲ್ ನನಗೆ ಹೇಳಿಲ್ಲ. ಓಕೆ, ನಾನು ಶ್ರೀರಂಗಪಟ್ಟಣ ಬರ್ತಾ ಇದ್ದೆ ಅಂತ ಅಷ್ಟೇ ಮಾತ್ರ ಗೊತ್ತು. ಅವ್ರು ಯಾವ ಹೋಗ್ಲಿ ಪ್ಲಾನ್ ಮಾಡಿದ್ರೆ ಯಾವ ಊರ್ ಪ್ಲಾನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಓಕೆ ರಮೇಜಿ, ಫೈನಲ್ ಆಗಿ ನೀವೇನ್ ಹೇಳ್ತೀರಿ? ಹಂಗ ಏ ಅಣ್ಣ, ಅವ್ರದೇನ ತಪ್ಪಿಲ್ಲ ಅಂತ್ರಪ್ಪ. ನೆಕ್ಸ್ಟ್ ಟೈಮ್ ಅವ್ರಿಗೆ ವೋಟ್ ಒತ್ರಿ. ಕನ್ಸನ್ ಕಟ್ಕೊಳ್ರಿ, ನನ್ ಪಟ್ಟಾಗ ಇಟ್ಕೊಳ್ರಿ, ಕೊಡೋದು ಕೊಟ್ಬಿಟ್ಟು ನಿಮ್ ಕೆಲ್ಸ ಮಾತ್ಕಲ್ರಿ. ಚನ್ 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 ಚೂಡಾವಣೆ ಹತ್ರ ಬಂತು. ಓಕೆ, ಸ್ಟಾಪ್ ಸ್ಟಾಪ್. ವಿಶ್ವನಾಥ್ ಬ್ರದರ್, ಏನಾಯ್ತ್ರಿ ಇದೆಲ್ಲ? ನಿದ್ದೆ ಮಾಡಿದ್ ಸಾಕೇಳ್ರಿ. ಏನಾಯ್ತಂತ ಹೇಳ್ರಿ. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. I like it. ಅಬ್ಬಬ್ಬಾ, ಬಾರಿ ಚಂದ ಹಾಡು ಹೇಳ್ತಿರಲ್ರಿ. ಓಕೆ, ಇವಾಗ ಒಂದು ಪಿಕ್ಚರ್ ಡೈಲಾಗ್ ಹೊಡಿ ನೋಡೋಣ. ಅವತ್ತು ಸೋಮವಾರ 7:30ರಿಂದ 9 ಗಂಟೆ ಸಮಯ. ಸರಿಯಾಗಿ ಬಿದ್ದೆ. ತಿರುಗಿ ನೋಡುವಂತ ಹುಡುಗಿಯೇನಲ್ಲ, ಮತ್ತೆ ಮತ್ತೆ ಕನಸಿಗೆ ಬಂದು ಕಾಡೋದಿಲ್ಲ. ಕರ್ಲಿ ಹೇರ್ಸ್ ಇವಳಿಗಿಲ್ಲ, ಬ್ಲೂ ಐಸ್ ಇವಳದಲ್ಲ. ಆದ್ರೂ ಗೊತ್ತಿಲ್ಲ, ಇವಳಿಗೆ ಬಿದ್ನಲ್ಲ. ಬಿದ್ದವನ್ ಹೇಳ್ದೆ ಇರ್ತೀನ, ಎದ್ದವನ್ ಫಾಲೋ ಮಾಡ್ದೆ ಇರ್ತೀನ. ಎಲ್ಲಾ ಹುಡುಗಿರು ಬ್ಯಾಕ್ ಇಂದ ಚೆನ್ನಾಗೇ ಕಾಣ್ತಾರೆ, ಕೆಲವರು ಮಾತ್ರ ಫ್ರಂಟ್ ಇಂದನೂ ಚೆನ್ನಾಗಿರ್ತಾರೆ. ನನ್ಗೆ ಕಣ್ಣಿಗೆ ಮದ್ರಾಸಾಯ ಆಗಿತ್ತು. ಇವಳು ಎಲ್ಲಾ ಆಂಗಲ್ ಇಂದ ಚೆನ್ನಾಗ್ ಕಂಡ್ಲು. ಅದಕ್ಕೆ ಒಂದ್ ಧೈರ್ಯ ಮಾಡಿ ವೋಟ್ ಕೇಳಕ್ಕಂತ ಹೋದೆ. ಸೂಪರ್. ಹಂಗ ಮತ್ತೆ ಆಗ್ತಾಡ. ಒಂದ್ಸಾರಿ ಹೊಡೀರಿ ಹಲಗಿ.
ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ